ಎಲ್ಲಿ ಸ್ಕ್ರೀನ್ ಪ್ಲೇ ಅಂತ ಮಾಡಿದಾಗ ಅದೊಂದು ಸೀನಿಗೆ ಹಚ್ಕೋತೀವಿ, ಅಂದರೆ ಈ ಸೀನ್ನ ಬಿಡ್ಸೋಕ್ಕಾಗ್ತಿಲ್ಲ, ಇಲ್ಲ ಆಲ್ಟರ್ನೇಟ್ ಏನೋ ಸೀನ್ ಬೇಕು ಅಂತ. ಆವಾಗ ಅಲ್ಲಿರೋ 3-4 ಜನ ರೈಟರ್ಸ್ಗೆ ಡೈರೆಕ್ಟರ್ ಹೇಳ್ತಿರ್ತಾರೆ, ಇಲ್ಲ ಇದು ಆಗ್ತಿಲ್ಲ, ಯಾರೋ ಒಬ್ರು ಬೇಕು ಅಂದಾಗ ಯಾರದು ಅಂತ ನಾವು ಫಿಲಮ್ ಸ್ಟೈಲಲ್ಲೇ ಒಬ್ಬರನ್ನ ವೆಯ್ಟ್ ಮಾಡ್ತಿರ್ತೀವಿ. ನೆಕ್ಸ್ಟ್ ದಿನ ರಘು ಬರ್ತಾರಲ್ಲಿ. ಅಂದರೆ ಅವರು ಬರೋಕ್ಕೆ ಮುಂಚೆ ಒಂದಷ್ಟು ಬಿಲ್ಡಪ್ ಇರುತ್ತೆ. ಅಂದರೆ ಈಗ ರಘು ಬ್ಯುಸಿ ಇದ್ದಾನೆ, ಈಗ ಉಪ್ಪಿ ಸರ್ ಹತ್ರ ಇದ್ದಾರೆ ಅಂತ, ಇಲ್ಲ ಉಪ್ಪಿ ಸರ್ ಹತ್ರ ಇಲ್ವಂತೆ, ಶಶಾಂಕ್ ಅವ್ರ ಹತ್ರ ಇದ್ದಾರಂತೆ, ಇಲ್ಲ ಶಶಾಂಕ್ ಹತ್ರ ಇಲ್ವಂತೆ ಡೈರೆಕ್ಷನ್ ಮಾಡಬೇಕು ಅಂದ್ಬಿಟ್ಟು ಇದಂತೆ ಕೆ ವಿ ರಾಜು ಅವ್ರ ಹತ್ರ ಇರ್ತಾರಂತೆ, ಇಲ್ಲ ಅಲ್ಲೂ ಇಲ್ವಂತೆ ಊರಿಗೆ ಹೋಗಿದ್ದಾರಂತೆ ಅಂತ. ಸೊ ಒಂದಷ್ಟು ಕಡೆ ನಮ್ಮ ರಘು ಹೆಸರು ತುಂಬ ಓಡಾಡೋದು. ಮತ್ತು ಸ್ಕ್ರೀನ್ ಪ್ಲೇ ಅಂತ ಬಂದಾಗ ತುಂಬ ಒಳ್ಳೆ ರೈಟ್ರು, ಮತ್ತು ಯಾವುದಾದ್ರೂ ಒಂದು ಕತೆ ಎಳೆನ ತುಂಬ ಅಚ್ಚುಕಟ್ಟಾಗಿ ಚಿತ್ರಕಥೆ ಮಾಡುವಂಥ ಶಕ್ತಿ ಇರುವಂಥ ನಿರ್ದೇಶಕ. ಮತ್ತು ಎಲ್ಲ ನಗರ, ಪಟ್ಟಣ, ಹಳ್ಳಿ ಎಲ್ಲ ಒಂದು ಇದನ್ನು ನೋಡಿ ಅನುಭವಿಸಿರೋವಂಥವನು. ಮತ್ತು ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಕತೆ ನೈಜ ಘಟನೆಯೂ ಇಲ್ಲ, ನೀವು ಮಾತ್ರ ನೈಜ ಘಟನೆನೇ ಅಂತ. ಅಷ್ಟು ಬರವಣಿಗೆ ಶಕ್ತಿ ಇರುವಂಥ ನಿರ್ದೇಶಕ. ಮತ್ತು ನನಗೆ ಈ ಸಿನಿಮಾ ನಿರ್ದೇಶಕ ರಘು ಮತ್ತು ನಮ್ಮ ರಾಮ್ ಇವರಿಬ್ಬರನ್ನು ನೋಡಿದಾಗ ತುಂಬ ಇನ್ಸ್ಪಿರೇಷನ್ ಅನ್ನಿಸ್ತಾರೆ. ಅಂದರೆ ರಾಮ್ ಬಗ್ಗೆ ನಾನು ಹೇಳಬೇಕು ಅಂದಾಗ, ಮೊನ್ನೆ ದಿಲ್ಮಾರ್ ರಿಲೀಸ್ ಆದಾಗ ದಿಲ್ಮಾರ್ ಬಗ್ಗೆ ಒಂದಷ್ಟು ಒಳ್ಳೆ ಮಾತು ಬಂದಾಗ ಅವರು ಮೊಬೈಲಲ್ಲಿರೋ ಮೆಸೇಜ್ ತೋರಿಸೋದು, ಆಲ್ರೆಡಿ ಅದ್ರ ಬಿಸ್ನೆಸ್ ಮಾತಾಡ್ತಾ ಇದ್ರು. ಸೊ ನಿಜವಾದ ಗೆಲುವು ಅದು ಅನ್ನಿಸ್ತು. ಮತ್ತು ಒಬ್ಬ ಹೀರೋ ಆಗಬೇಕು ಅಂತ ಬಂದಾಗ ಒಬ್ಬ ನಿರ್ದೇಶಕರನ್ನ ಕರ್ಕೊಂಡು ಬರ್ತಾರೆ, ಒಂದಿಬ್ಬರು ಕತೆಗಾರನ್ನ ಕರ್ಕೊಂಡು ಬರ್ತಾರೆ. ಆದರೆ ರಾಮ್ನ ನಾನು ನೋಡಿದಾಗಿಂದ ಅವರು ಒಂದಿಬ್ಬರು ನಿರ್ಮಾಪಕರ ಜೊತೆನೇ ಕಾಣಿಸ್ಕೋತಾರೆ, ಸರ್ ಇವರು ನನಗೆ ಸಿನಿಮಾ ಮಾಡೋಕ್ಕೆ ರೆಡಿ ಇದ್ದಾರೆ ನೋಡಿ ಅಂತ. ಸೊ ಆ ಮಟ್ಟದ ಒಂದು ಕಾನ್ಫಿಡೆನ್ಸು ಇವತ್ತಿನ ಒಂದು ಯೂತ್ಸ್ ಬೇಕು. ಮತ್ತು ಕಿರುತೆರೆಯಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿರೋಂಥವ್ರು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಾವು ಇಂಡಸ್ಟ್ರಿಯಲ್ಲಿ ಏನೋ ಮಾಡಬೇಕು ಅಂತ ಬಂದಿರೋರು. ಸೊ ಅವ್ರುಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಮತ್ತು ರಘು ಬರವಣಿಗೆ, ರಾಮ್ ಅವರ ನಟನೆ, ಮತ್ತು ವೈಭವಿ ಅವ್ರಿಗೆ ಬಗ್ಗೆ ಹೇಳಲೇಬೇಕು. ಯಾರು ವೈಭವಿ ಅಂದಾಗ ಇವತ್ತಿಗೂ ಮಾರ್ಟಿನ್ ಹೀರೋಯಿನ್ ಅಂತ ಹೇಳಿದಾಗ ಒಂದಷ್ಟು ಜನ ವಾವ್ ಅಂತಾರೆ, ಆ ಮಟ್ಟದ ಒಂದು ಇದಿದೆ. ಮತ್ತು RP ಸರ್ ಬಗ್ಗೆ ಹೇಳಬೇಕು ಅಂದರೆ ಇದು ಸಿನಿಮಾ ರೂಬಿ ಪಟ್ನಾಯಕ್ ಅಂತಲೇ ಹೇಳ್ಬೋದು, ಯಾಕಂದರೆ ಆ ಮಟ್ಟದ ಒಂದು ಸಂಗೀತ. ಮತ್ತು ಇವ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳಲೇಬೇಕು. ತೆಲುಗು ಇಂಡಸ್ಟ್ರಿ ಅಂತ ಹೇಳಿದಾಗ ದೊಡ್ಡ ಸ್ಟಾರ್ಗಳು, ದೊಡ್ಡ ನಿರ್ಮಾಪಕರು, ಅವರ ಸಂಸ್ಥೆಗಳು, ಸೊ ದೊಡ್ಡ ಸ್ಟಾರ್ಡಮ್ಮು. ಅಂಥ ಸಮಯದಲ್ಲಿ ಚಿತ್ರಕಥೆ, ಆ ನಿರ್ಮಾಣ ಸಂಸ್ಥೆಗಳು ಈ ಲೆವೆಲಲ್ಲಿ ಸಂಗೀತನ ನಿಲ್ಲಿಸಿದಂತಹ ವ್ಯಕ್ತಿ. ನಾವು ಯಾವತ್ತೂ ಒಂದು ಹಳ್ಳಿಗೆ ಹೋದರೆ ಅಲ್ಲಿ ಯಾವುದೋ ಒಂದು ಟೀ ಅಂಗಡಿಯಲ್ಲಿ ಕೂಡ RP ಪಟ್ನಾಯಕ್ ಸರ್ ಅವ್ರದ್ದು ವಾಯ್ಸು, ಒಂದು ಹಾಡು ಕೇಳಿಸ್ತಾ ಇರುತ್ತೆ. ಆ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದವರು, ಇವತ್ತಿಗೂ ಸಂಗೀತನ ಆ ಮಟ್ಟಕ್ಕೆ ನಿಲ್ಲಿಸಿದಂಥ ವ್ಯಕ್ತಿ. ಅವ್ರಿಗೆ ದೊಡ್ಡ ಹೆಸರಿದೆ, ಮತ್ತು ನಮ್ಮ ಕನ್ನಡಿಗರಿಗೂ ಚಿರಪರಿಚಿತರು. ಸೊ ಅವರು ಒಬ್ಬ ಹೊಸ ನಿರ್ದೇಶಕನ ಜೊತೆ ಕೈ ಜೋಡಿಸ್ತಾ ಇರೋದು ನಿಜಕ್ಕೂ ರಘು ಈ ವಿಷಯದಲ್ಲಿ ತುಂಬ ಲಕ್ಕಿ. ಮತ್ತು ಇವರು ಹೊಸಬರಿಗೆ ಮಾಡಿರೋ ಸಿನಿಮಾಗಳು ತುಂಬ ದೊಡ್ಡ ಮಟ್ಟದ ಹಿಟ್ ಆಗಿದೆ. ಸೊ ನೀವಿಬ್ಬರು ರಾಮ್ ಮತ್ತು ವೈಭವಿ ಅವರು ಈ ವಿಚಾರದಲ್ಲಿ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಏಕೆಂದರೆ ನಿಮಗೆ ಇನ್ವಿಟೇಷನ್ ಕೊಡೋದೇ ಮ್ಯೂಸಿಕ್. ಮತ್ತು ನಮ್ಮ ವೆಂಕಟೇಶ್ ಸರ್ ಅವರು ಕ್ಯಾಮ್ರಾ ಇಟ್ಟಿದ್ದಾರೆ ಅಂದರೆ ನೀವಿಬ್ಬರು ವಿತೌಟ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕಾಣ್ತೀರಾ. ಅವ್ರಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಅರಸ್ ಸಾರು, ನೀನೇನೇನೋ ತಕ್ಕೊಂಬಂದ್ರೆ ನಾನು ಕಟ್ ಮಾಡಲ್ಲ ಅನ್ನೋ ಥರದ್ದು ಅವ್ರು ನೋಡಿದ್ರೇ ಹೇಳ್ಬೋದು. ಯಾಕೆಂದರೆ ನಿಮಗೆ ತುಂಬ ಭಯ ಬೀಳಿಸೋದು ಅವರು ಎಡಿಟಿಂಗ್ಗೆ. ಯಾಕೆಂದರೆ ರಘು ಏನು ಮಾಡ್ಕೊಂಡು ಬಂದಿದ್ಯಾ ಅನ್ನೋ ಒಂದು ಪ್ರಶ್ನೆ ಸಾಕು ನೀವು ತುಂಬ ಚೆನ್ನಾಗಿ ಟೆಕ್ ಕೊಡೋಕ್ಕೆ. ಮತ್ತು ವಿಕ್ರಮ್ ಮೋಹನ್ ಸರ್ ಬಗ್ಗೆ ನಾವು ಕನ್ನಡಿಗರು ಹೆಮ್ಮೆ ಪಡಲೇಬೇಕು. ಏಕೆಂದರೆ ಒಂದು ಕನ್ನಡದ ಬಾವುಟನ ಎಲ್ಲ ರಾಜ್ಯಗಳಲ್ಲೂ ಪ್ರಪಂಚದಾದ್ಯಂತ ಹಾರಿಸೋದು ತುಂಬ ದೊಡ್ಡ ವಿಚಾರ. ಸೊ ತುಂಬ ಥ್ಯಾಂಕ್ಸ್ ಸರ್, ನೀವು ಸಾಥ್ ಕೊಡ್ತಾ ಇರೋದು. ಮತ್ತು ನವೀನ್ ಸಾರು, ನಮ್ಮ ಶಿವರಾಜ್ ಸರ್ ಕನ್ನಡದ ಮೊದಲನೇ ಬಾರಿಗೆ ನಿರ್ಮಾಣ ಸಂಸ್ಥೆಯಲ್ಲಿ ಭಾಗವಹಿಸ್ತಾ ಇರೋದು ಮತ್ತು ದುಡ್ಡು ಹಾಕ್ತಾ ಇರೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಪಂಡಿತ್ ಸರ್ ಇದ್ದಾರೆ ಅಂದರೆ ಒಂದು ಶಕ್ತಿ, ಕಲಾ ನಿರ್ದೇಶನದಲ್ಲಿ ಒಂದು ಒಳ್ಳೆ ಶಕ್ತಿ. ಮತ್ತು ಹೊಸಬರ ತಂಡಕ್ಕೆ ನೀವು ಇಷ್ಟು ಜನ ಬಂದು ಪ್ರೋತ್ಸಾಹ ನೀಡ್ತಾ ಇರೋದು ತುಂಬಾ ದೊಡ್ಡ ಬಲ ಬಂದಿದೆ. ಸೊ ರಘು ತುಂಬ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು.